ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಬಿಸಿ ರೊಟ್ಟಿ ಜೊತೆ ಮಸ್ತ್ ಪೈಕಿ ಪುಂಡಿ ಪಲ್ಯ ಮಾಡತ್ತೇನೆ ರೀ. ಹೆಂಗೆ ಮಾಡತ್ತೇನೆ ಅಂತ ನೋಡ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡ್ರಿ, ನಮ್ಮ ಊರಾಗ ಸೋಮಾರ್ಕೊಮ್ಮೆ ಸಂತಿ ಆಕತ್ರಿ. ಅವತ್ತಿನ ದಿನ 2 ಕಟ್ಟ ಪುಂಡಿ ಪಲ್ಯ ತಂದೀನಿ ರೀ. ಈ ಪುಂಡಿ ಪಲ್ಯ ಒಳಗೆ ಗುಂಡು ಎಲಿದ 3 ಎಲಿದ ಅಂತ 2 ಥರ ಇರ್ತೈತಿ. ನಾನು 3 ಎಲಿದ ತಂದೀನಿ, ಯಾಕಂದ್ರೆ ಪಲ್ಯಕ್ಕೆ ಅದ ಭಾಳ ಟೇಸ್ಟ್ ಕೊಡ್ತೈತೆ ರೀ. ರಾತ್ರಿನೇ ಎಲ್ಲ ಬಿಡಿಸಿಟ್ಕೊಂಡು ಬೆಳಿಗ್ಗೆ ಎದ್ದು ಕುಕ್ಕರ್ಗೆ ಹಾಕತ್ತೇನೆ ರೀ. ಇಲ್ಲಿ ನೋಡ್ರಿ, ಎಲ್ಲ ಪಲ್ಯ ಸೋಸಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಮ್ಯಾಲೆ ನೀರು ಬಂತಪ್ಪ ಅಂದ್ರೆ ನಮ್ಗೆ ಕರೆಕ್ಟಾಗಿ ನೀರು ಹದಕ್ಕೆ ಸಿಕ್ಕೈತಂದಂಗೆ. ಇನ್ನು ಒಂದು 3 ಸೀಟಿ ಹೊಡಿಸ್ಕೊಂಡು ಬಂದುಬಿಡೋಣಂತ್ರಿ. ನೋಡ್ರಿಲ್ಲೇ ತೋರ್ಸಾತೇನೆ. ನಮಗೆ ಇಷ್ಟು ಹದಕ್ಕೆ ಸಿಗ್ಬೇಕ್ರಿ. ಎಲೆ ಅನ್ನೋದು ಪ್ರೆಸ್ ಮಾಡಿ ನೋಡಿದಾಗ ಎಲ್ಲ ಹಿಟ್ಟಿಟ್ಟು ಥರ ಆತಂದ್ರೆ ನಮಗೆ ಮಸ್ತ್ ಪೈಕಿ ಪಲ್ಯ ರೆಡಿಯಾಗಿ ಸಿಕ್ಬಿಡ್ತೈತ್ರಿ. ಇನ್ನು ಒಂದು ಜಾಲಿ ತೊಗೊಂಡು ಎಲ್ಲ ಸೋಸ್ಕೊಂಡ್ಬಿಡೋಣಂತ್ರಿ. ಯಾಕಂದ್ರೆ ಆ ಹುಳಿ ಅಂಶ ಅನ್ನೋದು ಎಲ್ಲ ಹೋಗಿಬಿಡ್ಲಿ. ಒಂದು ಚಮಚಲೆ ಪ್ರೆಸ್ ಮಾಡಿ ಎಲ್ಲ ನೀರು ಹೊರಗೆ ತೆಗೆದುಬಿಡೋಣಂತ. ಈ ಪುಂಡಿ ಪಲ್ಯನೂ ರೀ 2-3 ಥರ ಮಾಡ್ತಾರೋ. ನಾ ಹೆಂಗೆ ಮಾಡ್ತೇನೆ ಅನ್ನೋದನ್ನು ನಿಮಗೆ ತೋರ್ಸಾತೇನಂತ. ಇಲ್ಲಿ ನೋಡ್ರಿ, ನೀರೆಲ್ಲ ತೆಗೆದಿಂದು ಇಲ್ಲಿ ನೋಡ್ರಿ ಒಂದು ಸಣ್ಣ ಪಾತ್ರೆ ಇಟ್ಕೊಂಡೇನಿ ರೀ. ಅದೇನು ನೀರೆಲ್ಲ ತೆಗೆದಿದ್ದೀವಲ್ಲ ಪುಂಡಿ ಪಲ್ಯ ಅದನ್ನಷ್ಟು ಇದಕ್ಕೆ ಸೇರ್ಸಾತೇನಂತ್ರಿ. ಇನ್ನು ಇದಕ್ಕೆ ಬೇರೆ ನೀರು ನಾವು ಹಾಕಿಬಿಡೋಣಂತ. ಅದು ಎಷ್ಟು ಹಾಕ್ಬೇಕಪ್ಪ ಅಂದ್ರೆ ಒಂದು ಅರ್ಧ ಇಲ್ಲದ್ರೆ 1 ಗ್ಲಾಸ್ ಆದ್ರೆ ಸಾಕ್ರಿ. ಅದೆಲ್ಲ ಪಲ್ಯ ಅನ್ನೋದು ನೀರೊಳಗೆ ಮುಳುಗಿಬಿಡಬೇಕು. ಅಷ್ಟಾದ್ರೆ ನಮಗೆ ಕರೆಕ್ಟಾಗಿ ಕುದ್ದ ಅದಕ್ಕೆ ಸಿಕ್ಬಿಡ್ತೈತಿ. ಜಾಸ್ತಿ ನೀರು ಸೇರಿಸಿವಪ್ಪ ಅಂತಂದ್ರೆ ಭಾಳ ಮೆತ್ತಗೆ ಆಗಿಬಿಡ್ತೈತೆ ರೀ. ಅದಕ್ಕೆ ನೋಡ್ಕೊಂಡು ಅಷ್ಟೇ 1 ಇಲ್ಲ 1.5 ಗ್ಲಾಸ್ ಆದರೆ ಸಾಕ್ರಿ. ಇನ್ನು ಅದಕ್ಕೆ ಒಂದೊಂದು ನಾವು ಐಟಮ್ಸ ಹಾಕ್ಕೊಂಡು ಹೋಗೋಣಂತೆ. ನಾ ಇಲ್ಲಿ ಒಂದು ಅರ್ಧ ಕಪ್ ಅಂದ್ರೆ 4ರಿಂದ 5 ಚಮಚೆ ಚಿರೋಟಿ ರವೆ ಸೇರ್ಸಾತೇನಂತ್ರಿ. ಇದೆ ನೋಡ್ರಿ ಮೇನ್ ಇದಕ್ಕೆ. ಇನ್ನು ಇದಕ್ಕೆ ಅರಿಶಿನ ಹಾಕಾಕತ್ತೇನೆ ಒಂಚೂರು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕುಟ್ಟಿಟ್ಕೊಂಡೀನಿ ರೀ, ಅದನ್ನು ಸೇರ್ಸಾತೇನಂತೆ. ಶೇಂಗಾ ಕಾಳು ಸೇರ್ಸಾತೇನೆ. ಶೇಂಗಾ ನೀವು ಸೊಪ್ಪು ಕುದಿ ಹಾಕುವಾಗ ಹಾಕೋರಿದ್ರೆ ಹಾಕ್ರಿಪ್ಪ. ನಾ ಮಾತ್ರ ಇವಾಗನ ಹಾಕಿರ್ತೇನೆ. ಇನ್ನೊಂಚೂರು ಸಕ್ಕರೆ ಹಾಕಾಕತ್ತೇನೆ. ಒಂಚೂರು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಒಂಚೂರು ಉಪ್ಪು ಹಾಕ್ಕೊಂಬಿಡೋಣಂತ. ಜಾಸ್ತಿ ಏನೋ ಹಾಕೋದು ಬೇಡ, ಸ್ವಲ್ಪನ ಹಾಕ್ಕೊಂಬಿಡೋನು. ಇಲ್ಲಿ ನೋಡ್ರಿ, ಇನ್ನು ಅದನ್ನೇನು ಟಚ್ ಮಾಡೋದು ಬೇಡ. ಇನ್ನು ಅಷ್ಟರೊಳಗೆ ಎಲ್ಲ ಅದು ಒಂದೊಂದಾಗಿ ಕುದಿ ಹತ್ತಿಬಿಡಲಿ. ಇನ್ನೇನೈತಲ್ಲ ನೋಡ್ರಿಲೆ, ಪೂರ್ತಿ 1-2 ನಿಮಿಷ ಕುದಿತಪ್ಪ ಅಂದ್ರೆ ಈ ರವ ಅನ್ನೋದೆಲ್ಲ ಕುದ್ದು ನಮಗೆ ಈ ರೀತಿ ಕಾಣ್ತೈತ್ರಿ. ಆವಾಗ ಏನು ಮಾಡೋದಪ್ಪ ಅಂತಂದ್ರೆ ಒಂಚೂರು ಕೈ ಬಿಡ್ಲಾರ್ದನ ಅಷ್ಟು ರವೆ ಎಲ್ಲ ನಾವು ಆ ಸೊಪ್ಪಿಗೆ ಮಿಕ್ಸ್ ಮಾಡಿ ತಿರುವಾಡ್ಬಿಡೋಣಂತ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳಬೇಕಪ್ಪ ಅಂತಂದ್ರೆ ನಾವು ಪುಂಡಿ ಪಲ್ಯ ಮಸಿಯೋದು ಅಂತಲೇ ಹೇಳ್ತೇವೆ ರೀ. ಈ ರೀತಿ ಕಡ್ಗೋಲಿದ್ರೆ ಕಡ್ಗೋಲೆ ಮಸಿಯೋದು, ಇಲ್ಲರ ಮಸಿಯುವಂಥ ಕಟ್ಗಿವನ ಸಿಗ್ತಾವ್ರಿ ಸ್ಪೂನ, ಆ ಥರಲ್ಲೇ ಇದನ್ನೆಲ್ಲ ಪ್ರೆಸ್ ಮಾಡಿಬಿಡೋದು. ಪುಂಡಿ ಪಲ್ಯ ಸೊಪ್ಪು ಕಡಿಮೆ ಇದ್ದಿದ್ದರಿಂದ ನಾನು ಚಮಚಲನ ಮಾಡಾತನಂತ್ರಿ. ನೀವು ಏನೇ ಹೇಳ್ರಿ, ನಾವು ಎಷ್ಟೇ 5 ಸ್ಟಾರ್ ಹೋಟೆಲ್ಗೆ ಹೋದ್ರೂ ನಮ್ಮ ಮನೆ ಊಟ ಬಿಸಿ ರೊಟ್ಟಿ ಜೊತೆ ನಮ್ಮ ಪುಂಡಿ ಪಲ್ಯ ಊಟ ಅನ್ನೋದು ನಮಗೆ ಏನು ಕೊಟ್ಟರೆ ಸಿಗ್ತೈತಿ ಹೇಳ್ರಿ ನೋಡೋನು. ನೋಡ್ರಿಲ್ಲ, ಎಲ್ಲ ತಿರುವಾಡ್ದಿಂದ ನಮಗೆ ಇಷ್ಟು ಹದಕ್ಕೆ ಕರೆಕ್ಟಾಗಿ ಸಿಕ್ತಂದ್ರೆ ಇದನ್ನು ಆರಾಕಿಡ್ಬೇಕ್ರಿ. ಆರದಿಂದ ನಮಗೆ ರೊಟ್ಟಿ ಜೊತೆ ಮಸ್ತ್ ಪೈಕಿ ಪಲ್ಯ ರೆಡಿಯಾಗಿ ನಮಗೆ ಸಿಕ್ಬಿಡ್ತೈತಂತ. ನೋಡ್ರಿಲ್ಲೇ, ರೊಟ್ಟಿನೂ ನಮ್ಮ ಬಿಸಿ ಬಿಸಿವ ರೆಡಿನೂ ಆಗಿದ್ದಾವೆ. ಇನ್ಯಾಕೆ ತಡ ಮಾಡೋದು, ಪಟ ಅಂತ ರೊಟ್ಟಿ ಜೊತೆ ಹಚ್ಕೊಂಡೆ ಪುಂಡಿ ಪಲ್ಯ ನಾವು ತಿಂದ್ಬಿಡೋಣಂತ ನಡೀರಿ. ಈ ಪುಂಡಿ ಪಲ್ಯ ಇನ್ನೊಂದು ವಿಶೇಷತೆ ಏನು ಗೊತ್ತೇನ್ರಿ, ನಮ್ಮ ಮನೆಯಲ್ಲಿ ನಾವು ಗಣೇಶನ ಯಾವತ್ತು ಕುಂಡ್ರಿಸ್ತೇವಲ್ಲ 2ನೇ ದಿನ ನಾವು ಪುಂಡಿ ಪಲ್ಯ ರೊಟ್ಟಿನ ಮೊದಲಿನಿಂದ ನೈವೇದ್ಯ ಹಿಡ್ಕೊತಾನೆ ಬಂದಾರು. ಹೀಗಾಗಿ ಸಂತಿ ದಿನ ಹುಡುಕಾಡ್ಕೊಂಡು ನಾವು ಪುಂಡಿ ಪಲ್ಯ ಎಲ್ಲಿದ್ರೂ ತಂದೇ ಬಿಡ್ತೇವೆ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ತಿನ್ನಕ್ಕೆ ರೆಡಿ ಆಗಿದ್ದೀನಿ. ಹೊಟ್ಟೆನೂ ಭಾಳ ಹಸ್ತಿತ್ತು ನೋಡ್ರಿಲ್ಲೇ. ಪುಂಡಿ ಪಲ್ಯ ಅದ್ರ ಜೊತೆ ಸ್ವಲ್ಪ ತುಪ್ಪ, ಆಮೇಲೆ ಕೆಂಪು ಕಾಯಿನ ಅರದಿಟ್ಟಿನಿ ರೀ ಖಾರ. ಹೀಗಾಗಿ ಅದನ್ನು ಹಚ್ಕೊಂಡೇನಂತ. ನೀವು ಮೆಣಸಿನ್ಕಾಯ್ದು ಕೂಡ್ಸೋರಿದ್ರೆ ಕೂಡಿಸ್ರಿಪ್ಪ. ನಾ ಖಾರ ಇದ್ದಿದ್ದಕ್ಕೆ ನಾನು ಮೆಣಸಿನ್ಕಾಯಿನ ಕೂಡ್ಸಿಲ್ರಿ, ಯಾಕಂದ್ರೆ ಮ್ಯಾಲೆ ಖಾರ ಹಚ್ಕೊಂಡು ತಿಂದ್ರೆ ಅದ್ರ ಗಮ್ಮತ್ತ ಬೇರೆ ನೋಡ್ರಿ. ಇವತ್ತಿಂದ ನಂದು ಪುಂಡಿ ಪಲ್ಯ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನಂತ್ರಿ. ಅಲ್ಲಿವರೆಗೂ ಬಾಯ್.